ವಿಜಯಪುರದಲ್ಲಿ ಎಸ್ಐ ಪ್ರಕ್ರಿಯೆ ಹೇಗೆ ನಡೀತಾ ಇದೆ? ವಿಜಯಪುರದಲ್ಲಿ ಕೆಲವೊಂದು ಗುಂಡಾಗಳು ಗಲಾಟೆ ಮಾಡ್ತಾ ಇದ್ದಾರೆ, ಅವ್ರು ಹತಾಶೆ ಆಗಿದ್ದಾರೆ. ಅಲ್ಲೇನಾಗಿದೆ ಅಂದರೆ ಸುಮಾರು 10 ರಿಂದ 12 ಸಾವಿರ ಜನ ಸತ್ತವರ ಮತಗಳಿದ್ದಾವೆ. ಈ SIR ಆಗೋದ್ರಿಂದ ಯಾರು ಸತ್ತವರು ಅದಾರಲ್ಲ ಅವರೆಲ್ಲ ಹೆಸರು ಡಿಲೀಟ್ ಆದರೆ ಅವರ ತಮ್ಮ ಏನು ಪ್ರಮಾಣ ಕುಸಿದ ಅನ್ನುವಂಥ ಭಯದಿಂದ ಇವತ್ತು ಭಾಳ ಕಡೆ ಈ ರೀತಿಯಾಗಿದೆ. ಸತ್ತವರು ತೆಗೆದೇ ಇಲ್ಲ, ಅವರ ಹೆಸರಲ್ಲೇ ಪ್ರತಿ ಸಲ ಚುನಾವಣೆಯಲ್ಲಿ ಎಲ್ಲ ಚುನಾವಣೆಯಲ್ಲಿ ಬೋಗಸ್ ವೋಟಿಂಗ್ ಮಾಡಲಿಕ್ಕೆ ಅವರಿಗೆ ಅವಕಾಶ ಆಗಿದೆ. ಯಾಕಂದ್ರೆ ಅವರು ಬುರ್ಕ ಹಾಕೊಂಡು ಬರ್ತಾರೆ, ಅವ್ರನ್ನ ಯಾರೂ ಪರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಅದರ ದುರುಪಯೋಗ ಇಡೀ ಬರೇ ಬಿಜಾಪುರ ಅಲ್ಲ, ಇಡೀ ದೇಶದಲ್ಲಿ ಆಗಿದೆ. ವಿಜಯಪುರದಲ್ಲಿ ಎಸ್ಐ ಪ್ರಕ್ರಿಯೆ ಹೇಗೆ ನಡೀತಾ ಇದೆ? ವಿಜಯಪುರದಲ್ಲಿ ಕೆಲವೊಂದು ಗುಂಡಾಗಳು ಗಲಾಟೆ ಮಾಡ್ತಾ ಇದ್ದಾರೆ, ಅವ್ರು ಹತಾಶೆ ಆಗಿದ್ದಾರೆ. ಅಲ್ಲೇನಾಗಿದೆ ಅಂದರೆ ಸುಮಾರು 10 ರಿಂದ 12 ಸಾವಿರ ಜನ ಸತ್ತವರ ಮತಗಳಿದ್ದಾವೆ. ಈ SIR ಆಗೋದ್ರಿಂದ ಯಾರು ಸತ್ತವರು ಅದಾರಲ್ಲ ಅವರೆಲ್ಲ ಹೆಸರು ಡಿಲೀಟ್ ಆದರೆ ಅವರ ತಮ್ಮ ಏನು ಪ್ರಮಾಣ ಕುಸಿದ ಅನ್ನುವಂಥ ಭಯದಿಂದ ಇವತ್ತು ಭಾಳ ಕಡೆ ಈ ರೀತಿಯಾಗಿದೆ. ಸತ್ತವರು ತೆಗೆದೇ ಇಲ್ಲ, ಅವರ ಹೆಸರಲ್ಲೇ ಪ್ರತಿ ಸಲ ಚುನಾವಣೆಯಲ್ಲಿ ಎಲ್ಲ ಚುನಾವಣೆಯಲ್ಲಿ ಬೋಗಸ್ ವೋಟಿಂಗ್ ಮಾಡಲಿಕ್ಕೆ ಅವರಿಗೆ ಅವಕಾಶ ಆಗಿದೆ. ಯಾಕಂದ್ರೆ ಅವರು ಬುರ್ಕ ಹಾಕೊಂಡು ಬರ್ತಾರೆ, ಅವ್ರನ್ನ ಯಾರೂ ಪರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಅದರ ದುರುಪಯೋಗ ಇಡೀ ಬರೇ ಬಿಜಾಪುರ ಅಲ್ಲ, ಇಡೀ ದೇಶದಲ್ಲಿ ಆಗಿದೆ.